ಬಸವ ಕಲ್ಯಾಣ ಕಿಚ್ಚ ರಸ್ತೆ ದುರಸ್ತಿಗೆ ಕೊನೆ ಯಾವಾಗ ಎಂಬ ಪ್ರಶ್ನೆ ಎದುರಾಗಿದೆ. ಸದ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಆಟೋ ಚಾಲಕರಿಂದ ಹಣ ಸಂಗ್ರಹಿಸಿ ಗುಂಡಿಯನ್ನ ಅಲ್ಲಿನ ಗ್ರಾಮಸ್ಥರು ಮುಚ್ಚಿದ್ದಾರೆ. ಕಲ್ಲು ಮಣ್ಣು ಹಾಗೆ ಮರಳು ಹಾಕಿ ರಸ್ತೆಗೆ ತಾತ್ಕಾಲಿಕ ದುರಸ್ತಿಯನ್ನ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನಮ್ಮೂರಿನ ರಸ್ತೆಯನ್ನ ನಾವೇ ಸರಿಪಡಿಸಿಕೊಳ್ತೀವಿ, ಯಾವುದೇ ಸರ್ಕಾರ ಯಾವುದೇ ಅಧಿಕಾರಿಯ ಸಹಾಯ ನಮಗೆ ಬೇಡ ಅಂತ ಸದ್ಯ ಅಲ್ಲಿನ ಜನರು ರೋಸ್ ಹೋಗಿದ್ದಾರೆ. ಬೀದರ್ನ ಬಸವ ಕಲ್ಯಾಣ ಕಿಟ್ಟ ರಸ್ತೆ ದುರಸ್ತಿಗೆ ಕೊನೆ ಯಾವಾಗ ಎಂಬ ಪ್ರಶ್ನೆಗೆ ಎದುರಾಗಿರುವಂತದ್ದು. ಯಾಕಂತಂದ್ರೆ ರಸ್ತೆ ಹಾಳು ಬಿದ್ದೋಗಿದ್ರು ಕೂಡ ಅಧಿಕಾರಿಗಳು ಮಾತ್ರ ಈ ಕಡೆ ತಲೆನೇ ಹಾಕ್ತಾ ಇಲ್ಲ. ಸದ್ಯ ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಈಗ ಗ್ರಾಮಸ್ಥರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಹಾಗೆ ಅಲ್ಲಿ ಓಡಾಡುವಂತಹ ಆಟೋ ಚಾಲಕರು ಇರ್ತಾರಲ್ಲ, ಅವ್ರ ಹತ್ರ ಹಣ ಸಂಗ್ರಹಿಸಿ ಗುಂಡಿಯನ್ನು ಮುಚ್ಚಿದ್ದಾರೆ ಊರಿನ ಗ್ರಾಮಸ್ಥರು. ಕಲ್ಲು ಮಣ್ಣು ಮರಳು ಹಾಕಿ ರಸ್ತೆಗೆ ತಾತ್ಕಾಲಿಕ ದುರಸ್ತಿಯನ್ನ ಅಲ್ಲಿನ ಗ್ರಾಮಸ್ಥರೇ ಮಾಡಿರುವಂತದ್ದು. ನಮ್ಮೂರಿನ ರಸ್ತೆಯನ್ನ ನಾವೇ ಸರಿಪಡಿಸ್ಕೊಳ್ತೀವಿ, ಯಾಕೆ ದಿನಂಪ್ರತಿ ಹೋಗೋದು, ಅವ್ರಿಗೆ ನಾವು ತಿಳಿಸೋದು, ಅವ್ರು ಮಾತ್ರ ಕೇಳಿದ್ರು ಕೇಳದೇ ಇರೋ ತರ ಸುಮ್ಮನೆ ಕುತ್ಕೊಳ್ಳೋದು. ನಮ್ಮೂರಿನ ರಸ್ತೆ ದಿನ ನಾವು ಓಡಾಡೋರು, ಏನಾದ್ರೂ ಆದ್ರೆ ನಮಗೆ ಏಟಾಗೋದು, ನಾವೇ ಆಸ್ಪತ್ರೆಗೆ ಹೋಗೋರು, ಹಾಗಾಗಿ ಯಾರ ಸಹಾಯನೂ ಬೇಡ, ನಮ್ಮ ರಸ್ತೆ ನಾವೇ ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿ ಅಲ್ಲೇ ಓಡಾಡುವಂತಹ ಆಟೋಗಳ ಹತ್ರ ಒಂದಿಷ್ಟು ಅಮೌಂಟ್ ಅಂತ ಕಲೆಕ್ಟ್ ಮಾಡಿ ಅವರು ಕೂಡ ಒಂದಷ್ಟು ದುಡ್ಡನ್ನ ಹಾಕಿ ಸದ್ಯ ರಸ್ತೆಯನ್ನ ದುರಸ್ತಿ ಮಾಡಿದ್ದಾರೆ. ಜನಪ್ರತಿನಿಧಿಗಳು ಓಡಾದ್ರೂ ಕೂಡ ರಸ್ತೆಗೆ ಮುಕ್ತಿ ಅನ್ನುವಂಥದ್ದು ಸಿಗ್ತಾನೆ ಇಲ್ಲ. ಅಲ್ಲ, ನಮ್ಗೆ ಅನ್ಸೋದು ಸಚಿವರು, ಮಿನಿಸ್ಟರ್ಸ್, ಅಧಿಕಾರಿಗಳು ಎಲ್ಲರೂ ಕೂಡ ಅದೇ ರೋಡಲ್ಲಿ ಹೋಗ್ತಾರೆ. ಅವ್ರಿಗೇನು ಗಮನಿಸಲ್ವಾ ಈ ರೋಡ್ನ? ರಸ್ತೆ ಈ ರೀತಿಯಾಗಿ ಹಾಳಾಗಿದೆ, ಗುಂಡಿ ಬಿದ್ದಿದೆ, ಇಲ್ಲಿನ ನಾಗರಿಕರು ಗ್ರಾಮಸ್ಥರು ಬಿದ್ದು ಏಟಾದ್ರೆ ಏನ್ ಮಾಡ್ಕೋಬಹುದು? ಬಹಳಷ್ಟು ವರ್ಷಗಳಿಂದ ಬಂದು ನಮಗೆ ವಿಚಾರ ತಲುಪಿಸ್ತಾನೆ ಇದ್ದಾರೆ, ರಸ್ತೆ ಸರಿ ಮಾಡ್ಕೊಡಿ, ರಸ್ತೆ ಸರಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಯಾಕೆ ಅಧಿಕಾರಿಗಳಾಗ್ಲಿ ಹೋಗುವಂತ ಸಚಿವರಿಗಾಗ್ಲಿ ಇದು ಗಮನಕ್ಕೆ ಬೀಳಿಲ್ವಾ ಅಂತ ಹೇಳ್ಬಿಟ್ಟು ಎಷ್ಟು ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅನ್ನೋ ಮನೋಭಾವನೆಯಲ್ಲಿ ಕೂತ್ಬಿಟ್ಟಿದ್ದಾರೆ. ಹಾಗಾಗಿ ಬೀದರ್ನ ಕಿಟ್ಟ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋದ್ರು ಕೂಡ ಅಲ್ಲಿನ ಜನ ಮಾತ್ರ ಹೈರಾಣಾಗಿ ಹೋಗಿದ್ದಾರೆ. ತಾತ್ಕಾಲಿಕ ದುರಸ್ತಿ ಸಾಕಾಗಲ್ಲ, ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಸದ್ಯ ಗ್ರಾಮಸ್ಥರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಹಾಗೆ ಅಲ್ಲಿನ ಗ್ರಾಮ ಪಂಚಾಯಿತಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿ ಜನ ಇಷ್ಟು ಅವರಿಗೆ ಹೇಳ್ತಾ ಇದ್ರು ಕೂಡ ಪ್ರತಿ ಸಲ ಇದೇ ವಿಚಾರ ಹೇಳೋದಕ್ಕೆ ಗ್ರಾಮಸ್ಥರು ಹೋಗ್ಬೇಕಾ? ಹಾಗಿದ್ರೆ ಅಷ್ಟು ಸಲ ಹೇಳಿದ್ರು ಒಂದ್ಸಲ ಆದ್ರೂ ರಸ್ತೆಗೆ ಬಂದು ಇಣಿಕೆ ಹಾಕೋದು, ರಸ್ತೆ ಹೆಂಗಿದೆ, ನಿಜವಾಗ್ಲೂ ಹಾಳಾಗಿದೆಯಾ ಅಥವಾ ಸುಳ್ಳು ಹೇಳ್ತಿದಾರಾ, ಏನ್ ಕತೆ ಅಂತ ನೋಡೋಕಾದ್ರೂ ಅಧಿಕಾರಿಗಳು ಬರೋದ್ ಬೇಡವಾ? ಸದ್ಯ ಈ ದುರಸ್ತಿ ಆಗಿರುವಂತ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಸವ ಕಲ್ಯಾಣ ಕಿಟ್ಟ ಎರಡೂ ಊರಿಗೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆ ದುರಾವಸ್ಥೆಗೆ ಈಗ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗಿರುವಂತದ್ದು. ಅಧಿಕಾರಿಗಳು ಹೇಳಿ 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 ಕೊನೆಗೆ ಅಲ್ಲಿನ ಗ್ರಾಮಸ್ಥರೇ ರಸ್ತೆಯನ್ನ ಸರಿ ಮಾಡಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಆಟೋ ಚಾಲಕರಿಂದ ಹಿಡಿದು ಹಾಗೆ ಅವರು ಕೂಡ ಒಂದಷ್ಟು ಹಣವನ್ನ ಹಾಕಿ ಸಂಗ್ರಹಿಸಿ ಸದ್ಯ ಅಲ್ಲಿರುವಂತಹ ದೊಡ್ಡ ದೊಡ್ಡ ಗುಂಡಿಗಳನ್ನ ಮುಚ್ಚಿದ್ದಾರೆ. ಯಾಕಂತಂದ್ರೆ ಊರಿನಲ್ಲಿರುವಂತಹ ಹಿರಿಯರು ಇರ್ತಾರೆ, ವೃದ್ಧರು ಇರ್ತಾರೆ, ಜೊತೆಗೆ ಮಕ್ಕಳು ಇರ್ತಾರೆ, ಎಳೆ ಮಕ್ಕಳು, ಪ್ರೆಗ್ನೆಂಟ್ ಲೇಡೀಸ್ ಎಲ್ಲರೂ ಕೂಡ ಊರಿಂದ ಮತ್ತೊಂದೂರಿಗೆ ಹೋಗ್ಬೇಕಂತಂದ್ರೆ ರಸ್ತೆ ದಾಟ್ಕೊಂಡೇ ಹೋಗ್ಬೇಕು. ಅನಾಹುತ ಆದ್ರೆ ಯಾರಿಗೆ, ಖರ್ಚು ಯಾರಿಗೆ? ಸೊ ಎಲ್ಲ ಆಯಾಮದಲ್ಲೂ ಕೂಡ ಊರಿನ ಜನರೇ ಬುದ್ಧಿವಂತರಾಗಿದ್ದಾರೆ, ಅಧಿಕಾರಿಗಳು, ಸರ್ಕಾರ ಹಾಗೆ ಸಚಿವರು ದಡ್ಡರಾಗಿದ್ದಾರೆ ಈ ವಿಚಾರದಲ್ಲಿ. ಹಾಗೆ ಇಲ್ಲಿ ಕಲ್ಲು ಮಣ್ಣು ಮರಳು ಹಾಕಿ ಸದ್ಯ ಆ ದುರಸ್ತಿ ಬಿದ್ದಂತಹ ರಸ್ತೆಯನ್ನ ತಾತ್ಕಾಲಿಕವಾಗಿ ಸರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರು ಹೇಳೋದೇನು, ಇವಾಗ ನಾವೇನ್ ದುರಸ್ತಿಯನ್ನ ಸುಮ್ನೆ ಒಂದು ಸರಿ ಹೋಗ್ಲಿ, ಅಟ್ಲೀಸ್ಟ್ ಓಡಾಡೋದಕ್ಕೆ ಒಂದ್ ಸ್ವಲ್ಪ ಅನುವಾಗ್ಲಿ ಅಂತ ಮಾಡ್ಕೊಟ್ಟಿರೋದು. ಈ ತಾತ್ಕಾಲಿಕ ದುರಸ್ತಿಯನ್ನ ನಾವು ಮಾಡಿರುವಂತದ್ದು. ಹಾಗಾಗಿ ಈ ತಾತ್ಕಾಲಿಕ ದುರಸ್ತಿ ನಮಗ್ ಬೇಡ, ಶಾಶ್ವತವಾದಂತ ಪರಿಹಾರ ನಮಗ್ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಬಸವ ಕಲ್ಯಾಣಕ್ಕೆ ಹೋಗೋ ರಸ್ತೆ ಈ ರಸ್ತೆ ನಾವು ಎಲ್ಲಾ ಲೀಡರ್ಗಳಿಗೆ ಹೇಳಿದೆವು. ಎಲ್ಲ ಲೀಡರ್ಗಳಿಗೆ ಹೇಳಿದ್ರು ಕೂಡ ಯಾರು ಕೂಡ ಮಾಡಿಲ್ಲ. ಈ ರೋಡಿನ ಮೇಲೆ ಸುಮಾರು ಎಲ್ಲ ಲೀಡರ್ಗಳು 4 ಸರ್ತಿ ತಿಂಗಳದ 4 ಸರ್ತಿ ಬಂದು ಹೋಯ್ತಾರ. ಆದ್ರೂ ಬಿ ಇದಕ್ಕೆ ಯಾರು ಗಮನ ಹರಿಸ್ಲತ್ತಿಲ್ಲ. ಹಂಗೆ ಹೋಗೋದು ಹಂಗೆ ಬರೋದು ಮಾಡತ್ತಾರ. ಮತ್ತು ಜನಗಳಿಗೆ ತೋಲ್ ಸಂಕಷ್ಟ ಆಗ್ಲತ್ತಿತ್ತು. ಯಾಕಂದ್ರೆ ಎಮರ್ಜೆನ್ಸಿ ಟೈಮಿನಾಗ ಡೆಲಿವರಿ ಪೇಷಂಟ್ಗಳು ಏನರ ಪೇಷಂಟ್ ಇದ್ದರ, ಸಾಲಿ ಹುಡುಗರಿಗೆ ಅದು ಎಲ್ಲ ತೋಲ್ ಸಮಸ್ಯೆ ಆಗ್ಲತ್ತಿನ ಸಲಕ್ಕೆ ನಾವೆಲ್ಲ ಏನು ಮಾಡಿದೆವು ಅಂದ್ರೆ ಆಟೋದವರು, ಗ್ರಾಮಸ್ಥರು ಒಂದು ವಿಚಾರ ಮಾಡಿ ಕಂಕರ ಮತ್ತು ಮಣ್ಣು ತಂದು ಹಾಕಿ ಟೆಂಪ್ರರಿ ಮಳೆಗಾಲ ಮತ್ತು ಇದು ಏನು ಬರೋ ಬೇಸಿಗೆ ತನಕ ನಡೆದಾಡಕ್ಕೆ ಚಲೋ ಹೋಗ್ಬೇಕು ಅಂಥೇಳಿ ನಾವು ಮಣ್ಣ ಕಂಕರ್ ತಂದು ಹಾಕಿ ನಾವು ರಸ್ತೆ ಮಾಡತ್ತಿದ್ದೆವು. ನಾವು ಎಲ್ಲ ಡಿಸೈಡ್ ಮಾಡಿದೆವು.
ಡಿಸೈಡ್ ಮಾಡಿ ಇದಿಷ್ಟು ಕೆಲಸ ಮಾಡತ್ತಿದ್ದೇವು ನಾವು ಎಲ್ಲ ಲೀಡರ್ಗಳಿಗೆ ಹೇಳಿ 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 ಸಾಕಾಗಿನ ಸಲಕ್ಕೆ ಹಾದಿ ಕಾಯ್ದು ನೋಡ್ರು ಬಿ ಕೂಡ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ, ನೋಡರಿ ಮಾಡರೀನಿ ಅಂತ ಅಂಬ ವಿಷಯನೇ ಮಾತಾಡಿದ್ರು. ಬಟ್ ಯಾರು ಕೂಡ ಮಾಡಿಲ್ಲ. ಅದಕ್ಕೆ ಮತ್ತು ಇಲ್ಲಿ ಏನು ಟ್ಯಾಕ್ಸಿ ಏನು ಗಾಡಿ ಹೊಡಿತಾರೆ ಆಟೋದವರು, ಅವ್ರಿಗೆ ಕೂಡ ತೋಳು ಸಮಸ್ಯೆ ಇರ್ತದೆ. ಅವ್ರು ಕಮಸದ ದಿನ ಎಷ್ಟು ರೀ, ಒಂದು 500 ರೂಪಾಯಿ 400 ರೂಪಾಯಿ ಎಲ್ಲ ಹೋಗಿ ಅವ್ರಿಗೆ ಅಷ್ಟೇ ಉಳಿತದೆ. ಅದು ಬಿಟ್ಟು ಟೈರ್ ಹೋಯ್ತು, ಆ ಬುಷ್ ಹೋಯ್ತು, ಸಸ್ಪೆನ್ಷನ್ ಹೋಯ್ತು, ಮೆಕ್ಯಾನಿಕ್ ಕೆಲಸ ಬಂತು, ಅದರೊಳಗೆ ಪಾಪ ಅವ್ರದ್ದು ಜಿಂದಗಿ ಇದು ಆಲತ್ತಿತ್ತು. ಅದು ಸಲಕ್ಕೆ ಅವರು ಕೂಡ ನಮಗೆಲ್ಲ ಅವ್ರು ಅಳಿಲ್ ತೊಳ್ಕೊಂಡಿದ ಮ್ಯಾಗ ಎಲ್ಲರೂ ಒಂದಾಗಿ ನಾವು ಗ್ರಾಮಸ್ಥರು ಮತ್ತು ಆಟೋದವ್ರಿಗೆ ಕಲಿಸಿ ರೋಡ್ ಮಾಡತ್ತೇವೆ.